ನಮಸ್ಕಾರ ಸ್ನೇಹಿತರೆ. IPLನಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಆದರೆ ಕೆಲವೊಂದು ಸೋಲುಗಳು ಮುಂದಿನ ಪಂದ್ಯದ ಮೇಲೆ ಎಫೆಕ್ಟ್ ಬೀಳುವ ಹಾಗೆ ಆಗುತ್ತೆ. ಇಲ್ಲಿ RCB ಕೂಡ ಇಲ್ಲಿ ತನಕ ಚೆನ್ನಾಗೇ ಆಡ್ಕೊಂಡು ಬಂದಿದೆ. ಆದರೆ ಗುಜರಾತ್ ಟೈಟನ್ಸ್ ವಿರುದ್ಧ ಸೋತ ನಂತರ ಮುಂದಿನ 5 ಪಂದ್ಯದಲ್ಲಿ ಹೇಗೆ ಆಡುತ್ತೆ ಅನ್ನೋ ಭಯ ಶುರುವಾಗಿದೆ. ಹಾಗಿದ್ರೆ ರಜತ್ ಪಾಟಿದಾರ್ ಮುಂದಿರುವ 5 ಚಾಲೆಂಜ್ ಏನು? ರಿವೆಂಜ್ ಮ್ಯಾಚ್ RCBಗೆ ಶಾಪವಾಗುತ್ತಾ? RCB ವೀಕ್ನೆಸ್ ಗುಟ್ಟು ರಟ್ಟಾಯ್ತಾ? ಈ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. RCB ಹಾಲಿ ಚಾಂಪಿಯನ್. ಈ ಸಲ ಕೂಡ ಕಪ್ ಗೆಲ್ಲಬೇಕು ಅನ್ನೋದು ಕೋಟಿ ಕೋಟಿ ಫ್ಯಾನ್ಸ್ ಪ್ರಾರ್ಥನೆ. ಕಪ್ ಗೆಲ್ಲೋ ಥರನೇ ಇಲ್ಲಿ ತನಕ ಆಡ್ತಾ ಬರ್ತಿದೆ RCB. ಆಡಿರೋ 9 ಪಂದ್ಯದಲ್ಲಿ 6 ಪಂದ್ಯ ಗೆದ್ದರೆ 3 ಪಂದ್ಯ ಸೋತಿದೆ. ಇನ್ನು ಜಸ್ಟ್ 2 ಮ್ಯಾಚ್ ಗೆದ್ದರೆ ಪ್ಲೇ ಆಫ್ಗೆ RCB ಹೋಗುತ್ತೆ. ಆದರೆ ಮುಂದಿನ 5 ಪಂದ್ಯ ಕೂಡ ಈಸಿ ಇಲ್ಲ. ಒಂದು ಬಿಗ್ ಚಾಲೆಂಜ್ ಥರನೇ ಇದೆ. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಪಾಟಿದಾರ್ ಪಡೆಗೆ 5 ಚಾಲೆಂಜ್. ಹೌದು, ರಜತ್ ಪಾಟಿದಾರ್ಗೆ ರಿವೆಂಜ್ ಮ್ಯಾಚ್ಗಳು ಶಾಪವಾಗಿ ಕಾಣ್ತಾ ಇದೆ. ಈ ಹಿಂದೆ ಗೆದ್ದ ಟೀಮ್ಗಳ ಜೊತೆ RCBಗೆ ಸೋಲಿನ ಭಯ ಕಾಡ್ತಿದೆ. GT ವಿರುದ್ಧ ಮೊದಲ ಪಂದ್ಯದಲ್ಲಿ RCB ಗೆದ್ದಿತ್ತು. ಆದರೆ ಸೋಲಿನ ರಿವೆಂಜ್ ತಗೋಬೇಕೆಂದು ಕಣಕ್ಕಿಳಿದಿದ್ದ ಗುಜರಾತ್ RCB ವೀಕ್ನೆಸ್ ಅನ್ನು ತಿಳಿದುಕೊಂಡು ಅಖಾಡಕ್ಕಿಳಿದು ಸಕ್ಸಸ್ ಆಗಿದೆ. ಬೌಲಿಂಗ್ನಲ್ಲಿ ತನ್ನ ಶಕ್ತಿ ಪ್ರದರ್ಶನ ತೋರಿಸಿ RCB ಬ್ಯಾಟರ್ಗಳನ್ನು ಕಟ್ಟಿ ಹಾಕುವಲ್ಲಿ GT ಸಕ್ಸಸ್ ಆಗಿದೆ. ಅದೇ ಥರ ಮುಂದಿನ ಪಂದ್ಯ ಕೂಡ RCBಗೆ ವಿಘ್ನ ಆಗೋ ಆತಂಕ ಎದುರಾಗಿದೆ. KKR ಮತ್ತು ಪಂಜಾಬ್ ವಿರುದ್ಧ ಬಿಟ್ಟರೆ ಮತ್ತೆಲ್ಲ ರಿವೆಂಜ್ ಮ್ಯಾಚ್ ಇಲ್ಲಿ ಬಿಗ್ ಚಾಲೆಂಜ್ ಇದೆ. RCB ವಿರುದ್ಧ ಯಾಕೆ ಸೋತಿದ್ದೇವೆ ಅಂತ ತಿಳಿದುಕೊಂಡು ಮುಂಬೈ, SRH, LSG ರಿವೆಂಜ್ ಮ್ಯಾಚ್ಗೆ ಪ್ಲಾನ್ ಮಾಡಿಯೇ ಕಣಕ್ಕಿಳಿಯುತ್ತೆ. ಈ 3 ಟೀಮ್ ಇದರ ಜೊತೆ KKR ಪಾಯಿಂಟ್ಸ್ ಟೇಬಲ್ನಲ್ಲಿ ಲಾಸ್ಟ್ನಲ್ಲಿ ಇರೋದ್ರಿಂದ ನಾವು ಪ್ಲೇ ಆಫ್ಗೆ ಹೋಗೋದು ಕಷ್ಟ. ಆದರೆ ಕೊನೆ ಪಂದ್ಯವನ್ನು ಗೆದ್ದು ಮಾನವನ್ನು ಉಳಿಸ್ಕೊಳ್ಳೋಣ ಅಂತ ಹೇಳಿ ಬಿಗ್ ಫೈಟನ್ನು ಕೊಡೋದಕ್ಕೆ ಈ ಟೀಮ್ಗಳು ಮುಂದಾಗ್ತವೆ. ಇನ್ನು ಪಂಜಾಬ್ ವಿಷಯಕ್ಕೆ ಬಂದರೆ ಒಂದೇ ಒಂದು ಪಂದ್ಯ ಸೋತು ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ನಲ್ಲಿದೆ. RCB ಜೊತೆ ಒಂದೇ ಒಂದು ಪಂದ್ಯ ಇರೋದ್ರಿಂದ ಬಿಗ್ ಚಾಲೆಂಜ್ ಆಗಿ ತೆಗೆದುಕೊಳ್ಳುತ್ತೆ. ಯಾಕಂದರೆ ಕಳೆದ ಸೀಸನ್ನಲ್ಲಿ ಫೈನಲಲ್ಲಿ RCB ವಿರುದ್ಧ ಸೋತಿತ್ತು. ಆ ರಿವೆಂಜ್ ಕೂಡ ಪಂಜಾಬ್ಗಿದೆ. ಮುಂದೆ ಸೆಮಿಫೈನಲಿಗೆ ಬರ್ತೀವೋ ಅಥವಾ ಫೈನಲಿಗೆ ಬರ್ತೀವೋ ಅನ್ನೋದು ಕೂಡ ಡೌಟ್ ಇರುತ್ತೆ. ಹೀಗಾಗಿ ಈ ಒಂದು ಪಂದ್ಯವನ್ನು ಬಿಗ್ ಟಾರ್ಗೆಟ್ ಆಗಿ ತಗೊಂಡು ಈ ಒಂದು ಬಿಗ್ ಚಾಲೆಂಜ್ ಆಗಿ ತೆಗೆದುಕೊಂಡು ಗೆಲ್ಲೋ ಅನಿವಾರ್ಯತೆ ಕೂಡ ಪಂಜಾಬ್ಗಿದೆ. RCB ಜೊತೆ ಒಂದೇ ಒಂದು ಪಂದ್ಯ ಇರೋದ್ರಿಂದ ಬಿಗ್ ಚಾಲೆಂಜ್ ಆಗಿ ತೆಗೆದುಕೊಂಡಿರುತ್ತೆ. ಯಾಕಂದರೆ ಕಳೆದ ಸೀಸನ್ನಲ್ಲಿ ಫೈನಲಲ್ಲಿ RCB ವಿರುದ್ಧ ಪಂಜಾಬ್ ಸೋತಿತ್ತು. ಆ ರಿವೆಂಜ್ ಕೂಡ ಇದೆ. ಹೀಗಾಗಿ ಪಂಜಾಬ್ ಈ ಒಂದು ಪಂದ್ಯದಲ್ಲಿ ರಿವೆಂಜನ್ನು ತೆಗೆದುಕೊಳ್ಬೋದು. ಇನ್ನು ಅಯ್ಯರ್ ಬಳಗದಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಬೊಂಬಾಟಿದೆ. ಹೀಗಾಗಿ 5 ಪಂದ್ಯ ಕೂಡ RCBಗೆ ಬಿಗ್ ಚಾಲೆಂಜ್ ಆಗಲಿದೆ ಅಂತಲೇ ಹೇಳ್ಬೋದು. RCB ವೀಕ್ನೆಸ್ ಗೊತ್ತಾಯ್ತಾ? ಇನ್ನು RCB ವೀಕ್ನೆಸ್ ಉಳಿದ ಟೀಮ್ಗಳಿಗೆ ಗೊತ್ತಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ನಮ್ಮಲ್ಲಿ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ, ಬೌಲಿಂಗ್ ಕೂಡ ಉತ್ತಮವಾಗಿದೆ. ಆದರೂ ಕೂಡ ಕೆಲ ಆಟಗಾರರು ಇಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ. ತಮ್ಮ ವೀಕ್ನೆಸ್ಗಳನ್ನು ಬಿಟ್ಟು ಕೊಡ್ತಿದ್ದಾರೆ. ಅಂಥ ಆಟಗಾರರನ್ನು ಮುಂದಿನ ಪಂದ್ಯಗಳಲ್ಲಿ ಎದುರಾಳಿ ತಂಡಗಳು ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ. ಹೆಜಲ್ವುಡ್ GT ವಿರುದ್ಧದ ಪಂದ್ಯದಲ್ಲಿ ಜೋಶ್ ಹೆಜಲ್ವುಡ್ ತುಂಬ ರನ್ನನ್ನು ಬಿಟ್ಕೊಟ್ರು. 4 ಓವರ್ಗಳಲ್ಲಿ ಒಂದೇ ಒಂದು ವಿಕೆಟನ್ನು ತೆಗೆದುಕೊಂಡಿಲ್ಲ. ಬರೋಬ್ಬರಿ 56 ರನ್ ನೀಡಿದರು. ಒಬ್ಬ ಒಳ್ಳೆಯ ಬೌಲರ್ ಹೆಜಲ್ವುಡ್ ವೀಕ್ನೆಸ್ಗಳನ್ನು ಬ್ಯಾಟರ್ಗಳು ತಿಳಿದುಕೊಂಡು ರನ್ ಮಳೆಯನ್ನು ಹರಿಸಿದ್ರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಯಾಕಂದರೆ GT ವಿರುದ್ಧ ಈ ರೀತಿ ರನ್ ಬಿಟ್ಕೊಟ್ಟಿದ್ದು ಒಂದು ಎಲ್ಲೋ ಒಂಥರ ವೀಕ್ನೆಸ್ ಅಂತಲೇ ಹೇಳ್ಬೋದು. ವೆಂಕಟೇಶ್ ಅಯ್ಯರ್ GT ವಿರುದ್ಧದ ಪಂದ್ಯದಲ್ಲಿ ವೆಂಕಟೇಶ್ ಅಯ್ಯರ್ ಮೇಲೆ ತುಂಬ ನಿರೀಕ್ಷೆ ಇತ್ತು. ಇದಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವರನ್ನು ಕಳಿಸಲಾಗಿತ್ತು. ವೆಂಕಟೇಶ್ ಅಯ್ಯರ್ ಸ್ಫೋಟಕ ಬ್ಯಾಟಿಂಗ್ ಮಾಡುವಲ್ಲಿ ಇಲ್ಲಿ ಫೇಲ್ಯೂರ್ ಆದರು ಅಂತಲೇ ಹೇಳ್ಬೋದು. ಮುಂದಿನ ಪಂದ್ಯದಲ್ಲಿ ಇವರನ್ನು ನಂಬಿ ಕಣಕ್ಕಿಳಿಸುವುದು ಕೂಡ ಕಷ್ಟ ಅಂತಲೇ ಹೇಳ್ಬೋದು. ಬೆಥೆಲ್ 3 ಪಂದ್ಯದಲ್ಲಿ ಗಾಯಗೊಂಡ ಫಿಲ್ ಸಾಲ್ಟ್ ಬದಲು ಬೆಥೆಲ್ರನ್ನು ಕಣಕ್ಕಿಳಿಸಲಾಗಿತ್ತು. ಆದರೆ 3 ಪಂದ್ಯದಿಂದಲೂ ಬೆಥೆಲ್ ಬ್ಯಾಟ್ನಿಂದ ರನ್ ಬಂದಿಲ್ಲ. ಸಾಕಷ್ಟು ನಿರೀಕ್ಷೆ ಇತ್ತು ಇವ್ರ ಮೇಲೆ, ಓಪನರ್ ಆಗಿ ತಂಡಕ್ಕೆ ಪ್ಲಸ್ ಆಗ್ತಾರೆ ಅಂತ. ಆದರೆ ಅದು ಸುಳ್ಳಾಗಿದೆ. ಒಂದು ವೇಳೆ ಮುಂದಿನ ಪಂದ್ಯಕ್ಕೆ ಇಂಜುರಿಯಿಂದ ಚೇತರಿಸಿಕೊಂಡು ಫಿಲ್ ಸಾಲ್ಟ್ ಬಂದರೆ RCBಗೆ ಆನೆ ಬಲ ಬರುತ್ತೆ. ಒಂದು ವೇಳೆ ಬಂದಿಲ್ಲ ಅಂದರೆ ಬೆಥೆಲ್ರನ್ನೇ ಓಪನರ್ ಆಗಿ ಆಡಿಸ್ಬೇಕಾಗುತ್ತೆ. ಅಲ್ಲಿ ಅವ್ರು ಚೆನ್ನಾಗಿ ಆಡಿದ್ರೆ ಓಕೆ. ಈಗ 3 ಪಂದ್ಯ ಆಡ್ದಂಗೆ ಮತ್ತೆ ಅಲ್ಲೂ ಆಡಿದ್ರೆ ತುಂಬ ಕಷ್ಟ ಆಗುತ್ತೆ. ರಜತ್ ಪಾಟಿದಾರ್ ನಾಯಕ ರಜತ್ ಪಾಟಿದಾರ್ ವೀಕ್ನೆಸ್ ಎದುರಾಳಿ ತಂಡಕ್ಕೆ ಬಟ ಬಯಲಾಗಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದರೆ ಎಡಗೈ ವೇಗದ ಬೌಲರ್ಗಳ ವಿರುದ್ಧ ಸಾಕಷ್ಟು ತೊಂದರೆಗೊಳಗಾಗ್ತಿದ್ದಾರೆ ನಮ್ಮ ನಾಯಕ ರಜತ್ ಪಾಟಿದಾರ್. ಈ ಅಂಕಿಅಂಶಗಳು ಇವನ್ನ ಬಹಿರಂಗವಾಗಿ ಹೇಳ್ತಾ ಇದೆ. ತಮ್ಮ IPL ವೃತ್ತಿ ಜೀವನದಲ್ಲಿ ಪಾಟಿದಾರ್ ಎಡಗೈ ವೇಗಿಗಳ ವಿರುದ್ಧ 113 ಎಸೆತಗಳನ್ನು ಎದುರಿಸಿದ್ದಾರೆ. ಈ ಅವಧಿಯಲ್ಲಿ ಅವರು 9 ಬಾರಿ ಔಟ್ ಆಗಿದ್ದಾರೆ. ಗುಜರಾತ್ ಟೈಟನ್ಸ್ ವಿರುದ್ಧ ಇದೇ ರೀತಿಯ ಸನ್ನಿವೇಶ ಕೂಡ ಕಂಡುಬಂತು. ಎಡಗೈ ವೇಗಿ ಅರ್ಷದ್ ಖಾನ್
ರಜತ್ ಪಾಟೀಲ್ ಅವರ ವಿಕೆಟನ್ನು ಪಡಿತಾರೆ. ಹೀಗಾಗಿ ಮುಂದಿನ ಪಂದ್ಯದಲ್ಲಿ ಇವರ ವಿರುದ್ಧ ಎಡಗೈ ವೇಗಿಗಳನ್ನು ಎದುರಾಳಿ ತಂಡಗಳು ಇಳಿಸಬಹುದು, ಇವರನ್ನ ಔಟ್ ಮಾಡೋಕ್ಕೆ ರಣತಂತ್ರವನ್ನು ಹೆಣಿಬಹುದು ಅಂತಲೇ ಹೇಳ್ಬೋದು. ಜಿತೇಶ್ ಶರ್ಮಾ, ಈ ಸೀಸನಲ್ಲಿ ಜಿತೇಶ್ ಶರ್ಮಾ ಅವರ ಅಂಕಿ ಅಂಶಗಳನ್ನು ನೋಡಿದರೆ ಯಾಕೆ ಇವರು ಹೀಗೆ ಆಡ್ತಾ ಇದ್ದಾರೆ ಅಂತ ಹೇಳಿ ಅನಿಸುತ್ತೆ. ವಿಕೆಟ್ ಕೀಪರ್ ಅನ್ನೋ ಒಂದೇ ಕಾರಣಕ್ಕೆ ತಂಡದಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಜಿತೇಶ್ ಶರ್ಮಾ ಈ ಸಲ 9 ಪಂದ್ಯ ಆಡಿದ್ದಾರೆ, ಅವ್ರು ಗಳಿಸಿದ್ದು ಜಸ್ಟ್ 63 ರನ್ ಮಾತ್ರ. ಇದನ್ನು ನೋಡಿದರೆ ಯಾಕೆ ಜಿತೇಶ್ ಸ್ಲೋ ಬ್ಯಾಟಿಂಗ್ ಜೊತೆ ರನ್ ಗಳಿಸೋಕೆ ಪರದಾಡ್ತಿದ್ದಾರೆ ಅಂತ ಹೇಳಿ ಅನಿಸುತ್ತೆ. ಹೀಗಾಗಿ RCB ಕೆಲ ವೀಕ್ನೆಸ್ಗಳನ್ನು ಎದುರಾಳಿಗಳು ತಂಡಗಳು ತಿಳಿದುಕೊಂಡ್ವಾ, ಅವರ RCBನ ಹೇಗೆ ಎದುರಿಸಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿವ್ಯಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಹೀಗಾಗಿ ಮುಂದಿನ ಪಂದ್ಯದ ಮೇಲೆ RCB ತುಂಬ ನಿಗಾವನ್ನು ವಹಿಸಬೇಕು, ತುಂಬ ಜಾಗ್ರತೆಯಿಂದ ಆಡಬೇಕು, ತುಂಬ ಟಫ್ ಫೈಟನ್ನು ಕೊಡಬೇಕಾಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.